ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ವಿಜಯ ರಾಘವೇಂದ್ರ ಅಂತ ಅಂದ್ರೆ ನೆನಪಾಗೋದೇ ಅವರು ಚೈಲ್ಡ್ಹುಡ್ ಅಲ್ಲಿ ಆಕ್ಟ್ ಮಾಡಿದಂತ ಒಂದು ಸಿನಿಮಾ ಚಿನ್ನಾರಿ ಮುತ್ತ. ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಆದ್ರೆ ಈ ನಡುವೆ ಯಾಕೋ ಅವರು ಸಿನಿಮಾಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಇಟ್ಟು ಕೊಡ್ತಾ ಇಲ್ಲ. ಅವರೇಜ್ ಮೂವಿ ತರನೇ ಬರ್ತಾ ಇದಾವೆ. ಈಗ ಅವರು ನಟಿಸಿರುವಂತ ಒಂದು ಹೊಸ ಚಿತ್ರ ರಿಪ್ಪನ್ ಸ್ವಾಮಿ, ಇದರದೊಂದು ಟ್ರೈಲರ್ ರಿಲೀಸ್ ಆಗಿದೆ. ಅದೇನು ಅನ್ನಿಸ್ತು ಎಲ್ಲ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಿಶೋರ್ ಮೂಡುಬಿದ್ರೆ ಅವರು ನಿರ್ದೇಶನದ ವಿಜಯ ರಾಘವೇಂದ್ರ ಹಾಗೂ ಅಶ್ವಿನಿ ಚಂದ್ರಶೇಖರ್ ಅವರು ನಟಿಸಿರುವಂತ ಒಂದು ಚಿತ್ರ ರಿಪ್ಪನ್ ಸ್ವಾಮಿ. ಮುಂಚೆ ಈ ಮೂವಿಗಳಲ್ಲಿ ನಾರ್ಮಲ್ ಆಗಿ ಸೀನ್ಗಳನ್ನ ಕೊಟ್ಬಿಟ್ಟು ಹಿಟ್ ಮಾಡ್ತಾ ಇದ್ರು. ಬಟ್ ಈಗ ಆತರ ಆಗಲ್ಲ. ಕಂಟೆಂಟ್ ಆಗಿರ್ಬೋದು, ಕನೆಕ್ಟಿವಿಟಿ ಎಲ್ಲಾನು ಮ್ಯಾಟರ್ ಆಗುತ್ತೆ. ಆಗ ಮಾತ್ರ ಒಂದು ಮೂವಿ ಹಿಟ್ ಆಗೋದು, ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮೋದು. ಈ ಟ್ರೈಲರ್ ನೋಡ್ತಾ ಇದ್ರೆ ಆ ತರ ಎಲ್ಲ ಅಂಶಗಳು ಕಂಡು ಬರ್ತಾ ಇವೆ. ಮತ್ತೆ ಈಗ ಇತ್ತೀಚೆಗೆ ಬರುವಂತ ಮೂವಿಗಳೆಲ್ಲ ಏನಾಗಿದೆ ಅಂತ ಅಂದ್ರೆ ಕೋಸ್ಟಲ್ ರೀಸನ್ ಚೂಸ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದ್ರೆ ಅಲ್ಲಿರುವಂತ ಒಂದು ವಾತಾವರಣ ಆಗಿರ್ಬೋದು, ಜನರ ನಡವಳಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಕನೆಕ್ಟ್ ಆಗಿರೋದ್ರಿಂದ ಎಲ್ಲ ಕೋಸ್ಟಲ್ ರೀಸನ್ ಚೂಸ್ ಮಾಡ್ತಾ ಇದೆ. ಅದೇ ತರನೇ ಈ ಸಿನಿಮಾನು ಕೂಡ ಕರಾವಳಿ ಭಾಗದಲ್ಲಿ ಶೂಟ್ ಮಾಡಿರುವಂತ ಒಂದು ಆಕ್ಷನ್ ಥ್ರಿಲ್ಲರ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಮತ್ತೆ ಈ ಸಿನಿಮಾ ಕಾಡಿನ ರಿಲೇಟೆಡ್ ಕಂಟೆಂಟ್ ಇರ್ಬೋದು ಅಂತ ಅನ್ನಿಸ್ತೈತೆ. ಮತ್ತೆ ಈ ಸಿನಿಮಾದಲ್ಲಿ ಈ ಡೈಲಾಗ್ಗಳು ಆ ಟ್ರೈಲರ್ ಅಲ್ಲಿ ನೋಡ್ತಾ ಇದ್ರೆ ಆ ಡೈಲಾಗ್ಗಳು ಪಕ್ಕ ಒಂದು ತೂಕ ಇರುವಂತ ಒಂದು ಡೈಲಾಗ್ಗಳನ್ನೇ ಬರ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಆಕ್ಟಿಂಗ್ ಸ್ಕಿಲ್ ತುಂಬಾ ಸಿನಿಮಾದಲ್ಲಿ ನೋಡಿದ್ವಿ. ಆದ್ರೆ ಈ ಸಿನಿಮಾದಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಬಿಯರ್ಡ್ ಲುಕ್ ಆಗಿರ್ಬೋದು, ಮತ್ತೆ ಅವ್ರ ರೋಷ ಎಲ್ಲಾನು ನೋಡ್ತಾ ಇದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗ್ತಾ ಇದೆ. ಮತ್ತೆ ಈ BGM ವಿಚಾರದಲ್ಲಿ ಈ ಕತೆಗೆ ತಕ್ಕಂತೆ ಟ್ರೈಲರ್ ಅಲ್ಲಿ ಇಂಪ್ಯಾಕ್ಟ್ ಕೂಡ ಮಾಡಿದೆ. ಈ ತರ ಆಕ್ಷನ್ ಥ್ರಿಲ್ಲರ್ ಓರಿಯೆಂಟೆಡ್ ಮೂವಿಗಳಲ್ಲಿ ಕತೆಗೆ ತಕ್ಕಂತೆ ಕ್ಯಾರೆಕ್ಟರ್ಗಳಿಗೂ ಕನೆಕ್ಟ್ ಆಗ್ಬೇಕು. ಆ ತರ ಕನೆಕ್ಟಿವಿಟಿ ಈ ಸಿನಿಮಾದಲ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಆಗಸ್ಟ್ 29ನೇ ತಾರೀಕು ಈ ಚಿತ್ರ ತೆರೆಗೆ ಬರ್ತಿದೆ. ವಿಜಯ ರಾಘವೇಂದ್ರ ಅವ್ರಿಗೆ ಒಂದು ಒಳ್ಳೆ ಕಂಬ್ಯಾಕ್ ಕೊಡ್ಲಿ ಅಂತ ಹೇಳ್ತಾ ಈ ಟ್ರೈಲರ್ ನೋಡಿದವರು ಹೇಗನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಈ ತರದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.